ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ವಾಗತ ಮತ್ತು ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಒಂದು ಕಂಟೆಂಟ್ ಲರ್ನ್ ಫ್ರಮ್ ದ ಎವ್ರಿ ಫೇಲ್ಯೂರ್. ಪ್ರತಿಯೊಂದು ಫೇಲ್ಯೂರಲ್ಲೂ ನಾವು ಹೊಸ ವಿಚಾರಗಳನ್ನು ನಾವು ಕಲಿತಾ ಹೋಗ್ತೀವಿ. ಕಲಿತದ್ದನ್ನು ನಾವು ನಮ್ಮ ಜೀವನದಲ್ಲಿ ನಾವು ಅಡಾಪ್ಟ್ ಮಾಡಿಕೊಂಡ್ರೆ ಖಂಡಿತವಾಗಿ ಸಕ್ಸಸ್ ಆಗ್ತೀವಿ. ಯಾವಾಗ ಫೇಲ್ಯೂರ್ ಆಗ್ತೀವಿ, ನಮ್ಮ ಗೋಲ್ ಏನೋ ಒಂದು ಗೋಲ್ ಇಟ್ಕೊಂಡು ನಾವು ಆ ಗೋಲ್ನ ರೀಚ್ ಆಗಲಿಕ್ಕೆ ನಮ್ಮ ಪಯಣವನ್ನು ನಾವು ಬೆಳೆಸ್ತಾ ಹೋಗ್ತೀವಿ. ಸಾಮಾನ್ಯವಾಗಿ ಎಲ್ಲ ಜನರು ಆಲ್ಮೋಸ್ಟ್ 99% ಅಥವಾ 95% ಆ ಒಂದು ಏನು ಜೀವನವನ್ನು ಸಾಗಿರುತ್ತೆ, ಅಥವಾ ನಮ್ಮ ಒಂದು ಗೋಲ್ ರೀಚ್ ಆಗಲಿಕ್ಕೆ 95% ಭಾಗ ಅಷ್ಟು ಹೋಗಿರ್ತೀವಿ. ಇನ್ನು ಕೇವಲ 5% ಅಷ್ಟು ಅಥವಾ 1% ಅಷ್ಟು ನಾವು ಹೋಗುವಾಗ ಏನೋ ಹೆಡ್ವಿ ನಮ್ಮ ಒಂದು ಗೋಲ್ ರೀಚ್ ಆಗ್ಲಿಕ್ಕೆ ಆಗ್ತಾ ಇರಲ್ಲ, ಅಥವಾ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸೋಕೆ ಆಗ್ತಾ ಇರಲ್ಲ. ಕಾರಣ ಇಷ್ಟೇ, ಎಲ್ಲ ಒಂದು ಸಣ್ಣ ಪಾಯಿಂಟ್ ನಾವು ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡಿರಲ್ಲ, ಅಥವಾ ಏನೋ ಮಾಡಬೇಕಾಗಿದ್ದನ್ನು ಮಾಡಿರಲ್ಲ, ಇನ್ನೇನೋ ಮಾಡ್ತಾ ಇರ್ತೀವಿ. ಈ ಒಂದು ಕಲಿಕೆನ ನಾವು ಅಕ್ಸೆಪ್ಟ್ ಮಾಡೋದಿಲ್ಲ, ಮತ್ತು ಅದನ್ನು ಕಂಟಿನ್ಯೂಸ್ ಪ್ರಾಸೆಸ್ನ ನಾವು ಮಾಡೋದಿಲ್ಲ. ಹಾಗಾಗಿ ಫೇಲ್ಯೂರ್ ಆಗ್ತಾ ಹೋಗ್ತೀವಿ. ಈ ಒಂದು ವಿಚಾರದಲ್ಲಿ 4-5 ವಿಚಾರಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ನನ್ನ ಪ್ರೆಸೆಂಟೇಷನಲ್ಲಿ. ಆ ಒಂದು 5 ಅಥವಾ 4 ವಿಚಾರಗಳನ್ನು ನೀವು ನಿಮ್ಮ ಫೇಲ್ಯೂರ್ ಆದಾಗ ಅಕ್ಸೆಪ್ಟ್ ಮಾಡಿಕೊಂಡು ಲರ್ನ್ ಮಾಡಿಕೊಂಡು ಕಂಟಿನ್ಯೂಟಿ ಮಾಡಿದ್ರೆ ಖಂಡಿತವಾಗಿ ಸಕ್ಸಸ್ ಆಗ್ತದೆ. ಆ 4 ಪಾಯಿಂಟ್ ಯಾವುದು ಅಂತ ನಾನು ನೋಡೋಕ್ಕೆ ಅಥವಾ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮಗೆ. ನೀವು ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರ ಅಂದರೆ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತೇಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ, ಅಥವಾ ಬೆಲ್ ಐಕನ್ ಪ್ರೆಸ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅಥವಾ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನನಗೆ ಚಾರ್ಜ್ ಆಗುತ್ತೆ ಅಂತ ಯಾರಾದರೂ ಮನೋಭಾವನೆ ಇದ್ದರೆ ಖಂಡಿತವಾಗಿಯೂ ಇಲ್ಲ. ಇದು ಫ್ರೀ ಆಫ್ ಕಾಸ್ಟು. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಕಂಟೆಂಟ್ ಬಗ್ಗೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ನಮ್ಮ ಚಿಕ್ಕವರಿದ್ದಾಗ ಅಥವಾ ಪ್ರೈಮರಿ ಸ್ಕೂಲು, ಹೈಸ್ಕೂಲ್ ಇರುವಾಗೆಲ್ಲ ನಾವು ಅಪೋಸಿಟ್ ವರ್ಡ್ ಓದಿರ್ತೀವಿ. ಫೇಲ್ಯೂರ್ ಅಪೋಸಿಟ್ ಸಕ್ಸಸ್. ಜೀವನದಲ್ಲಿ ನಮ್ಮ ಫೇಲ್ಯೂರಿಗೆ ಅಪೋಸಿಟ್ ಸಕ್ಸಸ್ ಅದು ಹೌದು, ಬಟ್ ಹಂಗಂತ ಹೇಳಿ ನಮ್ಮ ಇಡೀ ಜೀವನ ಅಪೋಸಿಟ್ ವರ್ಡ್ ಆಗಿ ಇಟ್ಕೊಂಡು ನಾವು ಸಕ್ಸಸ್ ಕಂಡಿದ್ದೀವಿ ಅಂತ ಹೇಳೋಕ್ಕಾಗೋದಿಲ್ಲ. ನಮ್ಮ ಜೀವನದಲ್ಲಿ ಏನೆಲ್ಲ ಮಿಸ್ಟೇಕ್ಸ್ಗಳಾಗುತ್ತೆ ಅದನ್ನು ನಾವು ಅಕ್ಸೆಪ್ಟ್ ಮಾಡಬೇಕು, ಅದನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು, ಮತ್ತು ಲರ್ನ್ ಮಾಡಬೇಕು, ಮತ್ತು ಕಂಟಿನ್ಯೂಟಿ ಆದಾಗಲೇ ನಾವು ನಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದು ಕಾಣ್ತೀವಿ. ಈ ಒಂದು ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಏನೆಲ್ಲ ಮಾಡಬೇಕು? ಎವ್ರಿ ಮಿಸ್ಟೇಕ್ ಟೀಚ್ ಎ ವ್ಯಾಲ್ಯುಬಲ್ ಲೆಸನ್. ಇದು ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಈ ಒಂದು ಮಿಸ್ಟೇಕ್ಸಿಂದ ನಾನು ಕಲ್ತಿದ್ದೀನಿ, ಅಥವಾ ಈ ಒಂದು ಮಿಸ್ಟೇಕ್ಸ್ ನನಗೆ ಗೊತ್ತಿದೆ, ಈ ಪಾಯಿಂಟ್ ನಾನು ಒಪ್ಪೋದಿಲ್ಲ ಅಂತ ಹೇಳೋರು ದಯವಿಟ್ಟು ಕಮೆಂಟ್ ಮಾಡಿ, ಮತ್ತು ಚಾಟ್ ಬಾಕ್ಸಲ್ಲಿ ಏನಕ್ಕೆ ಈ ಒಂದು ಪಾಯಿಂಟನ್ನು ನಾನು ಒಪ್ಪೋದಿಲ್ಲ ಅಂತ ಕೂಡ ಚಾಟ್ ಮಾಡಿ. ಮೊದಲನೇದು ಅಕ್ಸೆಪ್ಟ್ ಯುವರ್ ಮಿಸ್ಟೇಕ್ಸ್. ನೀವೆಲ್ಲಿ ಮಿಸ್ಟೇಕ್ಸ್ ಮಾಡ್ತಾ ಇದ್ದೀರಾ ಫಸ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅಕ್ಸೆಪ್ಟ್ ಮಾಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ನಾನು ಎಲ್ಲಿ ಮಿಸ್ಟೇಕ್ಸ್ ಮಾಡ್ತಾ ಇದ್ದೀನಿ ಅಂತ. ಮತ್ತು ಅಕ್ಸೆಪ್ಟ್ ಮಾಡಿದ ಮೇಲೆ ಅನಲೈಸ್ ಮಾಡಬೇಕು, ಯಾಕೆ ನಾನು ಫೇಲ್ಯೂರ್ ಆದೆ. ನಾನು ಈ ರೀತಿ ಮಾಡಿದರೆ ನಾನು ಇನ್ನೂ ಒಂದು ಸ್ಟೆಪ್ ಮುಂಚೆ ಹೋಗ್ಬೋದಿತ್ತಾ, ಅಥವಾ ಮುಂದೆ ಹೋಗ್ಬೋದಿತ್ತಾ, ಅಥವಾ ನಾನು ತಗೊಂಡಿರ್ತಕ್ಕಂಥ ಡಿಸಿಷನ್ ಅಲ್ಲಿ ಏನೋ ಒಂದು ಮಿಸ್ಟೇಕ್ಸ್ ಇದೆ. ಏನು ತಗೊಂಡಿದ್ರೆ ನಾನು ಸಕ್ಸಸ್ ಆಗ್ತಾ ಇದ್ದೆ, ಅಥವಾ ಏನು ತಗೊಳ್ಬಾರ್ದಿತ್ತು, ಅದನ್ನು ಅನಲೈಸ್ ಮಾಡಿ. ಅದರಿಂದ ನೀವು ಕಲಿಕೆನ ನಿಮ್ಮ ಮುಂದಿನ ಸ್ಟೆಪ್ಗೆ ಅಡಾಪ್ಟ್ ಮಾಡ್ಕೊಳ್ಳಿ. ಅಕ್ಸೆಪ್ಟ್ ಮಾಡಿಕೊಂಡು ಅನಲೈಸ್ ಮಾಡಿ ಅದನ್ನು ಕಲಿತು ನೀವು ಮುಂದೆ ಇನ್ನೂ ಒಂದು ಇಂಪ್ರೂವ್ ಮಾಡಿಕೊಂಡು ನೀವು ಅದನ್ನು ಹೆಜ್ಜೆ ಇಡ್ತಾ ಹೋದರೆ, ಪಿಕ್ಚರಲ್ಲಿ ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದು ಸ್ಟೆಪ್ಸಲ್ಲೂ ಹೊಸ ಬೆಳಕು ಕಾಣ್ತಾ ಹೋಗ್ತದೆ. ಯಾಕೆಂತ ಹೇಳಿದ್ರೆ ನೀವು ಈ 4-3 ಪಾಯಿಂಟ್ ಏನೆಲ್ಲ ನೀವು ಅಕ್ಸೆಪ್ಟ್ ಮಾಡಿಕೊಂಡು ಅನಲೈಸ್ ಮಾಡಿ ಅದನ್ನು ನೀವು ಇಂಪ್ರೂವೈಸೇಷನ್ ಮಾಡಿಕೊಂಡು ಮುಂದಕ್ಕೆ ಹೆಜ್ಜೆ ಇಡ್ತಾ ಹೋದರೆ ಖಂಡಿತವಾಗ್ಲಿ ಸಕ್ಸಸ್ ಕಾಣ್ತದೆ. ಅದಕ್ಕೆ ಪ್ರತಿಯೊಂದು ಸ್ಟೆಪ್ಸಲ್ಲೂ ಕೂಡ ನಿಮಗೆ ಹೊಸ ಬೆಳಕು ಬರ್ತಾ ಹೋಗುತ್ತೆ. ಅದು ಯಾವಾಗ ಅಂತಂದರೆ ನೀವು ಕಲಿತ್ರೆ ಮಾತ್ರ. ಅದು ಯಾಕೆ ಮಿಸ್ಟೇಕ್ಸ್ ಆಗಿದೆ, ಅಥವಾ ಯಾಕೆ ಫೇಲ್ಯೂರ್ ಆಗಿದೆ, ಈ ವಿಚಾರಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಡಾಪ್ಟ್ ಮಾಡಿಕೊಂಡು ಹೊಸ ಹೆಜ್ಜೆಗಳನ್ನು ಇಟ್ಟಾಗ ಮಾತ್ರ ನಿಮಗೆ ಆ ಹೊಸ ಬೆಳಕು ಕಾಣುತ್ತೆ. ಈ ಒಂದು ಎಲ್ಲನೂ 4 ವಿಚಾರಗಳನ್ನು ನೀವು ಕಲಿತು ನೋಡಿ ಎಲ್ಲಿ ಫೇಲ್ಯೂರ್ ಆದೆ ಅಂತ ಗೊತ್ತಾಗಿದ ಮೇಲೆ ಆ ಒಂದು ಕಾನ್ಫಿಡೆಂಟಲ್ಲಿ ನೀವು ಮತ್ತೆ ಹೊಸದಾಗಿ ಇನ್ನೊಂದು ಹೆಜ್ಜೆ ಇಡಲಿಕ್ಕೆ ಅವಕಾಶ ಮಾಡಿಕೊಳ್ಬೇಕು. ಹೊಸದಾಗಿ ಹೆಜ್ಜೆ ನೀವು ಇಡಲಿಲ್ಲ ಅಂತ ಹೇಳಿದ್ರೆ ನೀವು ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅಥವಾ ಸಕ್ಸಸ್ ಕಾಣೋಕ್ಕೆ ಚಾನ್ಸಸ್ ಇರಲ್ಲ. ಹಾಗಾಗಿ
ಇದೆಲ್ಲನೂ ಕೂಡ ನೀವು ಅನಲೈಸ್ ಮಾಡಿ, ಲರ್ನ್ ಮಾಡಿ, ಇಂಪ್ರೂವೈಸೇಷನ್ ಮಾಡಿಕೊಂಡು ಮುಂದೆ ಸಾಗಬೇಕು ನಿಮ್ಮ ಜೀವನದಲ್ಲಿ. ಸೊ ಅವಾಗಲೇ ನೀವು ಸಕ್ಸಸ್ ಅನ್ನೋದು ಕಾಣ್ತಾ ಹೋಗ್ತೀರಾ. ಎವ್ರಿ ಫೇಲ್ಯೂರ್ ಬ್ರಿಂಗ್ಸ್ ಯು ಟು ಒನ್ ಸ್ಟೆಪ್ ಕ್ಲೋಸರ್ ಟು ಯುವರ್ ಗೋಲ್. ಸೊ ನಾನು ಆವಾಗಲೇ ಕೂಡ ಹೇಳಿದೆ, ಸಾಮಾನ್ಯವಾಗಿ ನಾವು 95 ಭಾಗ ಅಥವಾ 98 ಭಾಗ ರೀಚ್ ಆಗಿರ್ತೀವಿ. ಸೊ ಇನ್ನು 0.2% ಅಲ್ಲೋ ಅಥವಾ 0.1% ಅಲ್ಲೋ ಫೇಲ್ಯೂರ್ ಆಗ್ತೀವಿ. ಬಿಕಾಸ್ ಅಲ್ಲಿ ಎಲ್ಲೋ ಸಣ್ಣ ಒಂದು ಎಡವಟ್ಟಿಂದ ನಾವು ಫೇಲ್ಯೂರ್ ಆಗ್ತಾ ಇರ್ತೀವಿ. ಸೊ ಈ ಎಡವಟ್ಟು ಆಗಬಾರ್ದು ಅಂದರೆ ಮತ್ತೆ ಅಗೇನ್ ಮಿಸ್ಟೇಕ್ಸ್ನ ಅಕ್ಸೆಪ್ಟ್ ಮಾಡಬೇಕು, ಅನಲೈಸ್ ಮಾಡಬೇಕು, ಅದರಿಂದ ಕಲಿಕೆ ಮಾಡಬೇಕು, ಮತ್ತು ಇಂಪ್ರೂವೈಸೇಷನ್ ಮಾಡಿಕೊಂಡು ಹೊಸ ಸ್ಟೆಪ್ನ ಇಡ್ಲಿಕ್ಕೆ ನೀವು ಪ್ರಯತ್ನ ಪಡಬೇಕು. ಅದರ್ವೈಸ್ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದು ಸಾಧ್ಯ ಇಲ್ಲ. ಸೊ ದ ಲಾಸ್ಟ್ ಪಾಯಿಂಟ್, ಸಕ್ಸಸ್ ಕಮ್ಸ್ ಫ್ರಮ್ ದ ಕಂಟಿನ್ಯೂಸ್ ಲರ್ನಿಂಗ್ ಆ್ಯಂಡ್ ಪರ್ಸಿಸ್ಟೆನ್ಸ್. ನೀವು ಕಲಿಕೆಯಿಂದ ಮತ್ತು ನಿಮ್ಮ ಪರಿಶ್ರಮದಿಂದ ಮಾತ್ರ ನೀವು ಜಯ ಗಳಿಸಲಿಕ್ಕೆ ಸಾಧ್ಯ, ಸಕ್ಸಸ್ಸನ್ನು ಕಾಣಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನಾನು ನಿಮಗೆ ಹೇಳೋದೇನಂತಂದರೆ, ನಿಮ್ಮ ಮಿಸ್ಟೇಕ್ಸ್ನ ಮೊದಲು ಆಕ್ಸೆಪ್ಟ್ ಮಾಡ್ಕೊಳ್ಳಿ, ಅದರಿಂದ ಕಲೀರಿ ಮತ್ತು ಹೊಸ ಹೆಜ್ಜೆಗಳನ್ನು ಇಡಲಿಕ್ಕೆ ಅವಕಾಶ ಮಾಡಿಕೊಳ್ಳಿ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನೀವು ಸಕ್ಸಸ್ ಕಂಡೇ ಕಾಣ್ತೀರಾ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಸೊ ಇನ್ನೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಹೇಳ್ತಾ ಇದ್ದೀನಿ, ವೆಲ್ತಿ ಕೃಷ್ಣ ಅಂತೇಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಂಟೆಂಟನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.